ಎಂತ ಕಷ್ಟ ಇರ್ಲಿ, ಎಂತದೇ ನೋವಿರ್ಲಿ, ಎಂತದೇ ಸಂಕಟ ಇರ್ಲಿ, ಅದೊಂದಿರ ಅಂತ ಸುಮಾರು ಪುರಾತನವಾದ ಒಂದು ದೇವಸ್ಥಾನ. ಬನ್ನಿ ಒಳಗೋಗೋಣ. ಒಳಗಡೆ ನಿಮ್ಗೆ ತೋರಿಸ್ಕೊಂತ ಹೋಗ್ತೀನಿ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಸರಿಯಾಗಿ ಸಿದ್ಧಗಂಗಾ ಏನು ಮಠ ಇದೆ, ಆ ಮಠದ ಹಿಂಬದಿನೇ ಬರುತ್ತೆ. ನೀವು ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಸುಂದರವಾದ ಸ್ಥಳ ಅಂತೀರಾ. ನೋಡ್ಲಿಕ್ಕೆ ನಿಜವಾಗ್ಲೂ ನೀವು ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯವರಾದ್ರೂ ಪರವಾಗಿಲ್ಲ, ನೀವು ಸಿದ್ಧಗಂಗೆ ಮಠಕ್ಕೆ ಬಂದಾಗ ತಪ್ಪದೆ ಹಿಂದ್ಗಡೆನೆ ಬನ್ನಿ. ಮಾರನಾಯಕನ ಪಾಳ್ಯ ಅಂತ ಒಂದು ರೋಡ್ ಹೋಗುತ್ತೆ, ಹಿಂದ್ಗಡೆನೆ ಅಲ್ಲೇ ನಿಮ್ಗೆ ಈ ಒಂದು ದೇವಸ್ಥಾನ ಸಿಗ್ತದೆ. ಸುಮಾರು ವಿಗ್ರಹಗಳಿವೆ, ಪುರಾತನವಾದ ವಿಗ್ರಹಗಳು. ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವು. ನೋಡಿ ಅಲ್ಲಿ ಒಂದು ವಿಗ್ರಹ ಇದೆ, ಎಲ್ಲ ಮಣ್ಣಿನಲ್ಲಿ ಒದಿಸಿರೋದು. ಇದು ಒಂದೇ ಬಂಡೆ, ಏಕಶಿಲೆ. ಇದು ಏನ್ ನೋಡ್ತಾ ಇದ್ದೀರಾ ನೀವು, ದೊಡ್ಡದು, ಇದು ಒಂದೇ ಶಿಲೆ. ಹಾಗೆ ಬಂದ್ರೆ ನೋಡಿ, ಇಲ್ಲಿ ಧ್ಯಾನ ಮಂದಿರ, ದೇವಸ್ಥಾನ ಇದೆ. ಬನ್ನಿ ದೇವಸ್ಥಾನ ತೋರಿಸ್ತೀನಿ. ನೋಡಿ ಇದೇ ದೇವಸ್ಥಾನ ಜಾಗ, ಕಾಣುತ್ತಾ? ಕಾಣಲ್ಲ, ಬಾಗ್ಲಾಕಿದ್ದಾರೆ ನೋಡಿ. ಇದೆ ಸಿದ್ಧಗಂಗಾ ಮಠದ ಹಿಂದೆ. ಸುಮಾರು ಜನ ಕೇಳ್ತಾ ಇದ್ರಿ. ಇಲ್ಲಿ ನೋಡಿ ಅಲ್ಲೊಂದು ಗಣೇಶನ ಒಂದು ವಿಗ್ರಹ ಇದೆ, ಇಲ್ಲಿ ಬಸವಣ್ಣನ ವಿಗ್ರಹ ಇದೆ, ಅದು ಭಿನ್ನ ಆಗಿದೆ. ಹಾಗೆ ನೋಡ್ತಾ ಹೋದ್ರೆ ನೋಡಿ ಅಲ್ಲಿ ಒಂದು ಬಾವಿ ಇದೆ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ ಒಂದು ಬಾವಿ ಇದೆ, ಪುರಾತನವಾದ ಬಾವಿ. ಇತ್ತೀಚೆಗೆ ಕೆಲವು ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಈ ಒಂದು ಸ್ಥಳ ಜನ ನಿಜವಾಗ್ಲೂ ಮಿಸ್ ಮಾಡ್ಕೊಂಬೇಡಿ. ಇಲ್ಲಿ ಬಂದು ಭಗವಂತನ ಆಶೀರ್ವಾದ ಪಡೆಯೋದ್ರ ಜೊತೆಗೆ ನಿಜವಾಗ್ಲೂ ಮನ್ಸಿಗೆ ಒಂಥರ ರಿಲೀಫ್ ಆಗುತ್ತೆ. ಇನ್ನು ಅಲ್ಲಿ ನೋಡ್ಬೋದು ನೀವು ಆ ಪ್ಲೇಸ್ಗಳಲ್ಲಿ. ನೋಡಿ ಸರಿಯಾಗಿ ಸಿದ್ಧಗಂಗಾ ಮಠದ ಹಿಂದ್ಗಡೆನೆ ಬರುತ್ತೆ. ಸಿದ್ಧಗಂಗಾ ಮಠ ಏನಿದೆ ಅದ್ರ ಬ್ಯಾಕ್ ಸೈಡ್ಗೆ ಬರುತ್ತೆ. ನೋಡಿ ಅಲ್ಲಿ ಇಲ್ಲೂ ಏನೇನೋ ಮಾಡ್ತಾ ಇದಾರೆ. ಇನ್ನು ಅದು ದೇವಸ್ಥಾನ ಭಾಗ ಆಗಿತ್ತು ಅನ್ಸುತ್ತೆ, ಈಗೆಲ್ಲ ರೆಡಿ ಮಾಡ್ಕೊಂತ ಇದಾರೆ. ತಪ್ಪದೆ ತುಮಕೂರು ನಗರದಲ್ಲಿರೋರು, ತುಮಕೂರು ಜಿಲ್ಲೆಯಲ್ಲಿರೋರ್ಗೆ ಎಷ್ಟೋ ಜನಕ್ಕೆ ಈ ದೇವಸ್ಥಾನ ಗೊತ್ತಿಲ್ಲ. ನಾನು ಚಿಕ್ಕ ಹುಡುಗನಿಂದ ಬರ್ತಾ ಇದ್ದೆ. ಇತ್ತೀಚೆಗೆ ಈ ಒಂದು ದೇವಸ್ಥಾನನ ಸ್ವಲ್ಪ ಅಚ್ಚುಕಟ್ಟು ಮಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ಒಂದು ನಿಜವಾಗ್ಲೂ ಹೇಳ್ತೀವಿ, ಹಿಂದೆ ಏನ್ ನಿರ್ಮಾಣ ಮಾಡಿದ್ರು ಆ ದೇವಸ್ಥಾನಗಳನ್ನ ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ನಮ್ದು, ನಿಮ್ದು. ನಾವೀಗ ಹೊಸದಾಗಿ ದೇವಸ್ಥಾನ ಮಾಡ್ತೀವೋ ಇಲ್ವೋ ಅಂತ ಗೊತ್ತಿಲ್ಲ ಇಂಥವು, ಆದ್ರೆ ಉಳಿಸೋಂಥ ಕೆಲಸನ ಮಾಡಲೇಬೇಕು. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರನ, ಕುರುಹುಗಳನ್ನ ಉಳಿಸಿ ಅದನ್ನ ಬೆಳೆಸಿ ಹೋಗುವಂತ ಜವಾಬ್ದಾರಿ ನಮ್ದೇ ಆಗಿರುತ್ತೆ. ಎಲ್ಲ ನೋಡ್ತಾ ಇದ್ದೀರಾ, ಒಂದೇ ಶಿಲೆ ಪೂರ್ತಿ ಏನ್ ನೋಡ್ತಾ ಇದ್ದೀರಾ ನೀವು. ನೋಡಿ ಇದು ಒಂದೇ ಬೆಟ್ಟ ನೋಡ್ತಾ ಇರ್ಬೋದು, ಏಕಶಿಲೆ, ಎಲ್ಲೂ ಕಟ್ ಪೀಸ್ ಇಲ್ಲ. ಆ ದೇವಸ್ಥಾನದ ಒಳಗಡೆ ಈ ರೀತಿ ಮಣ್ಣೊತ್ಸಂಗ್ ಮಾಡಿ ಅಲ್ಲಿ ಒಂದು ಜಾಗ ಇದೆ, ಅಲ್ಲಿ ದೇವಸ್ಥಾನ, ದೇವರು ಇದೆ. ಈ ಒಂದು ಮಾಹಿತಿನ ದಯವಿಟ್ಟು ಯಾರೆಲ್ಲ ಈ ಒಂದು ಸ್ಥಳನ ನೋಡ್ಲಿಕ್ಕೆ ಬಯಸ್ತಾರೆ ಅವ್ರಿಗೆ ತಲುಪಿಸಿ. ಗೊತ್ತಾಗ್ಬೇಕು ಜನಕ್ಕೆ ಇಲ್ಲಿ ಇಂತ ಒಂದು ಜಾಗ ಇದೆ, ನಾವು ನೋಡ್ಬೋದು. ಹಾಗೆ ಈ ಒಂದು ದೇವಸ್ಥಾನದ ಒಂದು ಇತಿಹಾಸನ ಕೆದಕ್ತಾ ಹೋದಾಗ ಸ್ಥಳೀಯ ನನ್ನ ಆತ್ಮೀಯ ಸ್ನೇಹಿತರಾದ ಮಲ್ಲೇಶ್ ಅವರು ಸಿಕ್ಕಿದ್ರು. ಅವ್ರ ಹತ್ರ ಈ ಒಂದು ಇತಿಹಾಸ, ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಕೇಳ್ತಾ ಹೋಗೋಣ. ಸರ್, ಈ ದೇವಸ್ಥಾನ ನೀವು ಯಾವಾಗಿಂದ ನೋಡಿದ್ದೀರಾ? ಸುಮಾರು ನಮ್ಗೆ 33 ವರ್ಷ. 33 ವರ್ಷದಿಂದ ನೋಡಿದೀವಿ. ನಮ್ಮ ತಂದೆಯವರು ಯಾರು ಹೇಳೋದ್ರ ನೋಡಿದ್ರೆ 150-200 ವರ್ಷದ ಇತಿಹಾಸ. ಅಂದ್ರೆ ಶಿವಕುಮಾರ ಸ್ವಾಮೀಜಿಗಳಿಗೆ 114 ವರ್ಷ ಅವ್ರ ನಮ್ಮನ್ನ ಇದ್ ಮಾಡಿದಾಗ. ಆದ್ರೆ ಅವ್ರಿಂದ ಇದೆ ಸ್ವಾಮಿಗಳು ಇನ್ನೊಬ್ರು ಇದ್ದಾರಲ್ಲ, ಓಕೆ, ಸ್ವಾಮಿಗಳು ಉದ್ದಾನೇಶ್ವರ ಸ್ವಾಮಿಗಳು ಆ ಕಾಲದಿಂದನೂ ಇದೆ. ಅವ್ರಿಲ್ಲಿ ಧ್ಯಾನ ಮಾಡಿ ಎಲ್ಲ ಇದ್ ಮಾಡಿ ಜಾಗ ಇದೆ, ತಪಸ್ ಮಾಡಿರೋ ಧ್ಯಾನ ಮಾಡಿರೋ ಜಾಗ. ಹೌದು ಸ್ನೇಹಿತರೆ, ನೀವು ಸಿದ್ಧಗಂಗಾ ಮಠಕ್ಕೆ ಬಂದಾಗ ಸಿದ್ಧಗಂಗಾ ಮಠದಲ್ಲಿ ಏನೆಲ್ಲ ನೋಡ್ತೀರಾ ಅಷ್ಟೇ ಇಂಪಾರ್ಟೆನ್ಸ್ ಅಂದ್ರೆ ಈ ಒಂದು ದೇವಸ್ಥಾನದ ಹಿಂಭಾಗದಲ್ಲಿ ಏನಿದೆ ಈ ಒಂದು ದೇವಸ್ಥಾನ ಧ್ಯಾನ ಮಂದಿರ, ಗವಿ ಮಠ. ಇಲ್ಲಿಗೆ ಬಂದ್ರೆ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಸಿದ್ಧಗಂಗಾ ಮಠಕ್ಕೆ ಬಂದ ಯಾವುದೇ ರಾಜ್ಯದಿಂದ ಎಲ್ಲಾ ಕಡೆಯಿಂದ ಬರ್ತೀರಾ, ಆದ್ರೆ ಈ ಒಂದು ಸ್ಥಳ ಯಾರಿಗೂ ಗೊತ್ತಿಲ್ಲ. ಈ ಒಂದು ವಿಡಿಯೋ ಮುಖಾಂತರ ಈ ಒಂದು ಸ್ಥಳನ ನಾವು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ದಯವಿಟ್ಟು ಇಲ್ಲಿಗೆ ಬನ್ನಿ, ನಿಜವಾಗ್ಲೂ ಹೇಳ್ತೀನಿ, ಅದ್ಭುತವಾದ ಒಂದು ಧ್ಯಾನ ಮಂದಿರ. ಮೂಲ ಇಲ್ಲಿಂದಾನೇ ಪ್ರಾರಂಭ ಆಗಿರೋದು. ಇವತ್ತಿಗೂ ನೀವು ನೋಡ್ಬೋದು ಯಾವುದೇ ಒಂದು ರೀತಿಯ ಭಿನ್ನ ಆಗಿಲ್ಲ, ಅದು ಹೇಗಿದೆ ಹಾಗೆ ಉಳಿಸ್ಕೊಂಡಿದ್ದಾರೆ. ಆದ್ರೆ ಕೆಲವು ವರ್ಷಗಳಿಂದ ಅಲ್ವಾ ಇದು ಉದ್ಯೋಗ? ಈಗ ಸುಮಾರು ಒಂದು 5 ವರ್ಷದಿಂದ ಇದೆಲ್ಲ. ಇನ್ನು ಮುಂಚೆ ಎಲ್ಲ ಗಿಡ ಎಲ್ಲ ಬೆಳೆದ ತುಂಬಾ ಶಾಂತಿ ಜಾಗ. ಸ್ವಾಮಿಗಳು ಈಗಿರೋರು ಇದನ್ನ ನಾವು ಇಲ್ಲ, ಇದನ್ನ ಉಳಿಸ್ಕೊಬೇಕು, ಇದನ್ನ ಜನಕ್ಕೆ ಪರಿಚಯಿಸ್ಬೇಕು ಅಂತ ಈಗೆಲ್ಲ ಶಾಂತಿಯಾಗಿ ಕ್ಲೀನ್ ಆಗಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿದೆ. ಈಗ ದಯವಿಟ್ಟು ಬಂದು ನೋಡಿ. ನಿಮ್ಮ ಪ್ರಕಾರ 5 ವರ್ಷದಿಂದ ಇದನ್ನೆಲ್ಲ ರೆಡಿ ಮಾಡೋದು, ಜೀರ್ಣೋದ್ಧಾರ ಮಾಡೋದು. ಅಲ್ಲಿ ಒಂದು ಬಾವಿ ಇದೆ, ಹಳೆ ಬಾವಿ.
ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದೆ. ಇದಿರುತ್ತೆ ಇದು ಆ ಬಾವಿಯಿಂದ ನೀರು ತಂದು ಇಲ್ಲಿ ಅಭಿಷೇಕ ಮಾಡೋದಿಲ್ಲ. ಯಾವ ಒಂದು ಸಂದರ್ಭದಲ್ಲಿ ಯಾವ ಒಂದು ಸಮಯದಲ್ಲಿ ಈ ದೇವಸ್ಥಾನ ತೆಗಿತಾರೆ? ಸಂಜೆ ತೆಗಿತಾರೆ, ಬೆಳಿಗ್ಗೆ ಅಭಿಷೇಕ ಮಾಡ್ತಾರೆ. ಸಂಜೆ ಎಷ್ಟೊತ್ತಿಗೆ ತೆಗಿತಾರೆ? ಸಂಜೆ ಒಂದು 6 ರಿಂದ 7 ಗಂಟೆ. ಜನ ಬಂದ್ರೆ ಅಭಿಷೇಕ ಮಾಡಿದ್ರೆ ಅವ್ರ ಫೋನ್ ನಂಬರ್ ಇರ್ತಾರೆ, ಆ ಟೈಮಲ್ಲಿ ಫೋನ್ ಮಾಡ್ಕೊಂಡ್ ಬಂದ್ರು ಇರ್ತಾರೆ. ದಿನನಿತ್ಯ ಪೂಜೆ ನಡೀತೀವಿ. ತಿರ್ಗಾ ಬೆಳಗ್ಗೆ ಎಷ್ಟೊತ್ತಿಗೆ? ಬೆಳಿಗ್ಗೆ 6 ರಿಂದ 8, 9 ಗಂಟೆಗೆ ಬಾಗಿಲು ತೆಗಿತಾರೆ. ನೋಡಿ ಸ್ನೇಹಿತರೆ, ಬೆಳಗ್ಗೆ 6 ಗಂಟೆಯಿಂದ ನಿಮ್ಗೆ 8, 9 ಗಂಟೆ ಅಂದ್ರೆ ಜನ ಯಾವ ರೀತಿ ಬರ್ತಾರೆ, ಯಾಕಂದ್ರೆ ಜನಕ್ಕೆ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ, ಈಗ ಗೊತ್ತಾಗ್ತಾ ಇದೆ, ಈಗ ಬರ್ತಾ ಇದಾರೆ. ಆಗಾಗ ಈ ಸಂಜೆ ಟೈಮು ಈಗ ದೇವಸ್ಥಾನ ತೆಗಿತಾ ಇದ್ದಾರೆ. ನಿಜವಾಗ್ಲೂ ಬನ್ನಿ, ಒಂದೇ ಒಂದು ಬಂಡೆ ಮೇಲೆ ಈ ಒಂದು ದೇವಸ್ಥಾನ, ಬಂಡೆ ಕೆಳಭಾಗದಲ್ಲಿ ಈ ದೇವಸ್ಥಾನ ಇದೆ. ಧ್ಯಾನ ಮಾಡಿದಂತ ಸ್ಥಳ. ಇಲ್ಲಿ ನೀವು ಬಂದ್ರೆ ನಿಜವಾಗ್ಲೂ ನಿಮ್ಗೆ ಎಂತ ಕಷ್ಟ ಇರ್ಲಿ, ಎಂತದೇ ನೋವಿರ್ಲಿ, ಎಂತದೇ ಸಂಕಟ ಇರ್ಲಿ, ಅದು ಆ ಒಂದು ಸ್ಥಳಕ್ಕೆ ಬರ್ತಿದ್ದಂಗೆ ಅದು ನಿವಾರಣೆ ಆಗೋದ್ರಲ್ಲಿ ಅನುಮಾನ ಬೇಡ. ತುಂಬಾ ಪ್ರಶಾಂತವಾದ ಸ್ಥಳ. ನಿಮ್ಗೆ ದೇವರ ಒಂದು ಆಶೀರ್ವಾದ ಈ ಜಾಗದಲ್ಲಿ ಆಗ್ತದೆ ಅನ್ನೋದಕ್ಕೆ ಯಾವುದೇ ಅಪನಂಬಿಕೆ ಬೇಡ. ನಿಜವಾಗ್ಲೂ ಒಳ್ಳೇದಾಗುತ್ತೆ. ಈ ಮಾಹಿತಿ ರಾಜ್ಯಾದ್ಯಂತ ಪಸರಿಸಬೇಕು. ಇದು ಇಲ್ಲಿ ಸಿದ್ಧಗಂಗಾ ಮಠಕ್ಕೆ ಬಂದವರು ಈ ಜಾಗಕ್ಕೆ ಬಂದು ದೇವರ ಆಶೀರ್ವಾದ ಪಡೆದೋಗ್ಲಿ ಅಂತ ನನ್ನ ಒಂದು ಇಚ್ಛೆ ಹಾಗೂ ಧನ್ಯವಾದ ಸರ್. ಒಳ್ಳೇದಾಗ್ಲಿ.